ಹಲೋ, ಗುಡ್ ಮಾರ್ನಿಂಗ್. ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಾಗರ ಪಂಚಮಿಯ ನೆಕ್ಸ್ಟ್ ಡೇ ಬೆಳಿಗ್ಗೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ಬೆಳಿಗ್ಗೆ ಅಮ್ಮನ ಮನೆಗೆ ಹೋಗೋದಕ್ಕಿತ್ತು. ಸ್ವಲ್ಪ ಬೇಗನೆ ಮನೆಯಿಂದ ಹೊರಟ್ವಿ. ಬ್ರೇಕ್ಫಾಸ್ಟ್ ಮುಗಿಸಿ ಹಾಗೆ ಕೆಲಸ ಎಲ್ಲ ಏನು ಮಾಡ್ಕೊಂಡಿಲ್ಲ, ಮನೆಯಲ್ಲಿ ಎಲ್ಲ ಪೆಂಡಿಂಗ್ ಇಟ್ಟು ಹಾಗೆ ಹೊರಟ್ವಿ. ಅಂದರೆ ಸ್ವಲ್ಪ ಬೇಗ ಹೋಗೋದಕ್ಕಿತ್ತು ನಮಗೆ. ಹಾಗಾಗಿ ಬರೀ ತಿಂಡಿ ಮಾತ್ರ ಮುಗಿಸಿ ಹೊರಟಿರುವಂಥದ್ದು. ತಿಂಡಿಗೆ ನಿನ್ನೆ ಅರಿಶಿನ ಎಲ್ಲ ಕಡುಬು ನೈಟ್ ಮಾಡಿದ್ದೆ ಅಲ್ವಾ, ಸೊ ಅದೇ ಇತ್ತು. ಅದನ್ನು ತಿಂದ್ಬಿಟ್ಟು ಇವಾಗ ಹೊರಟ್ವಿ. ಸ್ವಲ್ಪ ಬೇರೆ ಕೆಲಸ ಕೂಡ ಇತ್ತು, ಅದೆಲ್ಲವನ್ನ ಮುಗಿಸಿ ಅಮ್ಮನ ಮನೆಗೆ ಹೋಗೋದಿಗಿದೆ. ಅಮ್ಮನ ಮನೆಗೆ ರೀಚ್ ಆಗಬೇಕಿದ್ರೆ ಮಧ್ಯಾಹ್ನ ಆಗತ್ತೆ ನಾವು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೊರಟ್ವಿ. ಎಲ್ಲ ಕೆಲಸ ಬೇಗ ಬೇಗ ಮುಗಿದ್ರೆ ಆಮೇಲೆ ಅಮ್ಮನ ಮನೆಗೆ ಆರಾಮಾಗಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಆ ಕೆಲಸಗಳನ್ನೆಲ್ಲ ಮುಗಿಸಿ ಹಾಗೆ ಅಮ್ಮನ ಮನೆಗೆ ಹೋಗಬೇಕು. ಸೊ ಇವತ್ತು ಸ್ವಲ್ಪ ಮಳೆ ಕಡಿಮೆ ಇತ್ತು. ಇಲ್ಲ ಅಂತ ಹೇಳಿದರೆ ಮಳೆ ಇದ್ದರೆ, ಬೆಳಿಗ್ಗೆ ಹೊರಡಬೇಕಿದ್ರೇ ಮಳೆ ಇದ್ದರೆ ತುಂಬಾ ಕಿರಿಕಿರಿ. ಟ್ರಾವೆಲಿಂಗ್ ಅಂತೂ ಒಂಥರ ಕಿರಿಕಿರಿ ಅಂತ ಅನಿಸತ್ತೆ. ಫಾಸ್ಟಾಗಿ ಹೋಗೋದಕ್ಕೂ ಆಗಲ್ಲ, ತುಂಬ ನಿಧಾನಕ್ಕೆ ಡ್ರೈವ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇವತ್ತು ಚೆನ್ನಾಗಿ ಬಿಸಿಲಿತ್ತು. ಅದು ಕೂಡ ಅಂದರೆ ಒಂದು ಪುಂಜಲ್ಕಟ್ಟೆ ಬಿಸಿ ರೋಡೆಲ್ಲ ಹತ್ತಿರ ಬರಬೇಕಿದ್ರೆ ಚೆನ್ನಾಗಿ ಬಿಸಿಲಿತ್ತು. ನಮ್ಮ ಕಡೆ ಅಷ್ಟೊಂದು ಬಿಸಿಲಿಲ್ಲ, ಸ್ವಲ್ಪ ಮಳೆ ಜಾಸ್ತಿನೇ ಇರುತ್ತೆ. ಬಟ್ ಈ ಕಡೆ ಎಲ್ಲ ಚೆನ್ನಾಗಿ ಬಿಸಿಲಿತ್ತು. ಹಾಗಾಗಿ ಆರಾಮಾಗಿ ಟ್ರಾವೆಲಿಂಗ್ ಕೂಡ ಮಾಡೋದಕ್ಕಾಗತ್ತೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ, ನಾನು ಸಾರಿ ಎಲ್ಲ ತೊಗೊಂಡಿರಲಿಲ್ಲ. ನನ್ನ ನಾದಿನಿಗೊಂದು ಸಾರಿ ತೊಗೊಂಡಿದ್ದೆ. ಸೊ ನನಗೆ ಸಿಕ್ಕಿರಲಿಲ್ಲ ನಮ್ಮೂರಲ್ಲಿ. ಹಾಗಾಗಿ ಬಂಟ್ವಾಳಕ್ಕೆ ಅಂಚನ್ಗೆ ಬಂದಿದ್ದೀವಿ. ನನ್ನ ತಂಗಿ ಕೂಡ ಸಿಕ್ಕಿದ್ಲು. ಅವಳು ಕೂಡ ತಮ್ಮ ಹೋಗ್ತಾ ಇದ್ದಾನಲ್ವ ಅಂತ ಅಂದ್ಬಿಟ್ಟು ಅವಳು ಕೂಡ ಅಮ್ಮನ ಮನೆಗೆ ಬರೋಳಿದ್ಲು. ಒಬ್ಬಳೇ ಬಂದದವಳು, ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿಲ್ಲ, ಹಸ್ಬೆಂಡ್ ಕೂಡ ಬಂದಿಲ್ಲ. ನಮಗೆ ಅಲ್ಲಿ ಸಿಕ್ಕಿದ್ಲು. ಸೊ ಹಾಗಾಗಿ ಅವಳನ್ನು ಕೂಡ ಕರ್ಕೊಂಡು ಇವಾಗ ಬಂಟ್ವಾಳದಲ್ಲಿ ಒಂದು ಅಂಚನ್ಸ್ ಅಂತ ಶಾಪ್ ಇದೆಯಲ್ವಾ, ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಸಾರಿ ಸಿಕ್ಕಿತ್ತು ನಮಗೆ. ಅಂದರೆ ಎಲ್ಲ ಕಡೆ ಆಫರ್ ಹಾಕಿರ್ತಾರಲ್ವ, ಅಷ್ಟೊಂದು ಕಲೆಕ್ಷನ್ಸ್ ಎಲ್ಲ ಇರಲ್ಲ ಈ ಟೈಮ್ನಲ್ಲಿ. ಆಗಸ್ಟ್ ಕಲಿಬೇಕು, ನಂತರ ಕಲೆಕ್ಷನ್ಸ್ ಎಲ್ಲ ಹಾಕ್ತೀವಿ ಅಂತ ಹೇಳ್ತಾರೆ. ಸೊ ಇದ್ದದ್ರಲ್ಲಿ ತೊಗೊಂಡು ಬಂದ್ವಿ. ನಾನೊಂದು ಸಾಫ್ಟ್ ಸಿಲ್ಕಲ್ಲೇ ತೊಗೊಂಡು ಬಂದೆ. ಅವಳು ಲಕ್ಷ್ಮೀ ಪೂಜೆಗೆ ಬರೋದಕ್ಕಾಗಲ್ಲ ಅಂತ ಹೇಳಿದ್ಲು, ಆದರೂ ಒಂದು ಸಾರಿ ಇರಲಿ ಅಂತ ಅಂದ್ಬಿಟ್ಟು ಅವಳು ಕೂಡ ಒಂದು ತಗೊಂಡ್ಲು. ಹಾಗೆ ಜಾಸ್ತಿ ಏನೋ ಶಾಪಿಂಗ್ ಮಾಡಿಲ್ಲ, ಸಾರಿ ಮಾತ್ರ ಒಂದೆರಡು ಸಾರಿ ಶಾಪಿಂಗ್ ಮಾಡಿದ್ವಿ. ಹಾಗೆ ಆಫರ್ ಹಾಕಿದ್ರು, ಚೆನ್ನಾಗಿತ್ತು ಕಲೆಕ್ಷನ್ ಎಲ್ಲ. ಅಂದರೆ ಕೆಲವು ಕಡಿಮೆ ಪ್ರೈಸ್ಗೆ ಸಾರಿ 1500 ಸಾರೀಸ್ ಎಲ್ಲ ಇತ್ತು. ಸೊ ಒಂದೆರಡು ಸಾರಿ ತಗೊಂಡು ಹಾಗೆ ಇವಾಗ ಅಮ್ಮನ ಮನೆಗೆ ಬಂದ್ವಿ. ಅಮ್ಮನ ಮನೆಗೆ ಬಂದರೆ ಅಮ್ಮನ ಅಡಿಗೆ ಒಂದು ತಿನ್ನೋದೇ ಖುಷಿ ಅಂತಲೇ ಹೇಳ್ಬೋದು. ಮೀನು ಸಾರು ಮಾಡಿದರು. ನಮ್ಮ ಅಮ್ಮನಿಗಂತೂ ಮೀನು ಸಾರು ಮಾಡೋದಂತ ಹೇಳಿದರೆ ತುಂಬ ಇಷ್ಟ. ಮೀನು ಸಾರು ಅಂತ ಮೀನು ಅಂತ ಹೇಳಿದ್ರೇ ಅವ್ರಿಗೆ ಇಷ್ಟ. ಸೊ ಹಾಗಾಗಿ ಮೀನು ಸಾರು ಮಾಡಿದ್ವಿ ಇವತ್ತು. ಹಾಗೆ ಚಿಕನ್ ಸುಕ್ಕ ಇತ್ತು. ಆಮೇಲೆ ಏನೋ ಫಿಶ್ ಫ್ರೈ ಕೂಡ ಮಾಡಿದರು. ಸೊ ಈ ಥರ ಇತ್ತು ಅಡುಗೆ. ಅಮ್ಮನ ಕೈ ರುಚಿ ತಿನ್ನೋದೇ ಒಂದು ಖುಷಿ ಅಂತ ಅನಿಸುತ್ತೆ. ನಮ್ಮ ಮನೆಯಲ್ಲಿ ನಾವೇ ಮಾಡ್ತೀವಲ್ವ, ಅಮ್ಮನ ಮನೆಗೆ ಬಂದರೆ ಅವರೇ ಅಡುಗೆ ಮಾಡಿ ಬಡಿಸ್ತಾರೆ ನಮಗೆ. ನಾವೇನು ಅಡುಗೆನೇ ಮಾಡೋದಕ್ಕೆ ಹೋಗಲ್ಲ. ಸೊ ಹಾಗೆ ಊಟ ಎಲ್ಲ ಮುಗಿಸಿ ಸಂಜೆ 4 ಗಂಟೆ ಟೈಮ್ಗೆ ತಮ್ಮ ಹೊರಡ್ತಾ ಇರುವಂಥ ಟೈಮು. ಇದೊಂಥರ ಬೇಜಾರು ಮನಸ್ಸಿಗೆ. ಆದರೂ ಕೂಡ ಯಾರು ತೋರಿಸ್ಕೊಳ್ತಾ ಇರಲಿಲ್ಲ. ಅವರವರ ಎಮೋಷನ್ಸ್ನ ಎಲ್ಲರೂ ಕೂಡ ಮನಸ್ಸಿನೊಳಗಡೆ ಬಚ್ಚಿಟ್ಕೊಳ್ತಾ ಇದ್ರು. ಇವಾಗ ನನಗೆ ವಿಡಿಯೋ ಎಡಿಟ್ ಮಾಡ್ತಾ ಇರಬೇಕಿದ್ರೆ ಅದೇ ಅನ್ನಿಸ್ತಾ ಇತ್ತು. ಎಲ್ಲರೂ ಕೂಡ ಸ್ಟ್ರಾಂಗಾಗಿ ಮನಸ್ಸಿನೊಳಗಡೆ ಇಟ್ಕೊಳ್ತಾ ಇದ್ರು. ಸೊ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಹುಡುಗಿ, ನಮ್ಮ ಕೌಶಿ ಪಾಪ ತುಂಬಾ ಬೇಜಾರು ಇರ್ಬೋದು, ಮನಸ್ಸಲ್ಲಿ ಬೇಜಾರಿತ್ತು ಅವಳಿಗೆ. ಆದರೂ ತೋರಿಸ್ಕೊಳ್ತಾ ಇರಲಿಲ್ಲ. ಗಂಡ ಹೋಗಬೇಕಿದ್ರೆ ಹತ್ಕೊಂಡು ಕಲಿಸ್ಬಾರ್ದು ಅಂತ ಅಂದ್ಬಿಟ್ಟು ಸ್ಟ್ರಾಂಗ್ ಆಗೇ ಇದ್ಲು. ಸ್ವಲ್ಪ ಅವಳನ್ನು ನೋಡಬೇಕಿದ್ರೆ ಬೇಜಾರಾಗ್ತಾಯಿತ್ತು. ಪ್ರೆಗ್ನೆಂಟ್ ಅಲ್ವಾ, ಆದರೂ ಏನು ಮಾಡೋಣ, ಡೆಲಿವರಿ ಟೈಮ್ಗೆ ಬರ್ತಾನವನು. ಆದರೂ ಕೂಡ ಒಂದು ಸ್ವಲ್ಪ ಒಟ್ಟಿಗಿದ್ರೆ ಚಂದ ಅಂತ ಅನ್ನಿಸ್ತಾ ಇತ್ತು. ಏನು ಮಾಡೋದಲ್ವಾ, ಕರ್ತವ್ಯ, ಏನೂ ಮಾಡೋದಕ್ಕಾಗಲ್ಲ. ತಮ್ಮ ಕೂಡ ಅಂದರೆ ಮನೆಯಿಂದ ಹೊರಡಬೇಕಿದ್ರೆ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ನಂತರ ಅಲ್ಲಿಗೆ ಹೋಗಿಬಿಟ್ಟು ತುಂಬ ಬೋರ್ ಆಗ್ತಾಯಿತ್ತು, ಮನೆಯಲ್ಲಿ ಅವಳದೇ ನೆನಪಾಗ್ತಾಯಿತ್ತು ಅಂತ ಹೇಳ್ತಾ ಇದ್ದ. ಸೊ ಆಗ್ತಾನೆ ಇರಲಿಲ್ಲ, ಒನ್ ಡೇ ಫುಲ್ಲು ಅಪ್ಸೆಟ್ ಆಗಿದ್ದೆ ಅಂತ ಕೂಡ ಹೇಳ್ತಾ ಇದ್ದ. ಸೊ ಇವಾಗ ಕರ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ನಾನು, ನನ್ನ ಹಸ್ಬೆಂಡ್, ನನ್ನ ಮಗ, ತಂಗಿ ಕೂಡ ಬಂದಿದ್ಲಲ್ವ, ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ನಮ್ಮ ಕೌಶಿನ ಕರ್ಕೊಂಡು ಹೋಗ್ತಾ ಇಲ್ಲ, ಯಾಕೆಂತ ಹೇಳಿದರೆ ಪ್ರೆಗ್ನೆಂಟ್ ಅಲ್ವಾ, ರಾತ್ರಿ ಆಗುತ್ತೆ ಬರಬೇಕಿದ್ರೆ ಅಂತ. ಎಲ್ಲರ ಆಶೀರ್ವಾದ ತಗೊಂಡು, ಅಮ್ಮನ ಆಶೀರ್ವಾದ, ದೊಡ್ಡಮ್ಮ, ಇವ್ರು ನಮ್ಮ ದೊಡ್ಡಮ್ಮ, ಅತ್ತೆ, ಎಲ್ಲರ ಆಶೀರ್ವಾದ ತಗೊಂಡು ಇವಾಗ ತಮ್ಮ ಹೊರಡ್ತಾ ಇದ್ದಾನೆ. ಅಮ್ಮ ಸ್ವಲ್ಪ ಇಮೋಷ್ನಲ್ ಆದರೂ, ಯಾಕೋ ಗೊತ್ತಿಲ್ಲ. ಯಾವಾಗಲೂ ಅಷ್ಟೇ ಪ್ರತಿ ವರ್ಷ ಸ್ಟ್ರಾಂಗ್ ಆಗಿ ಇರ್ತಾಯಿದ್ರು, ಬಟ್ ಇವತ್ತು ಸ್ವಲ್ಪ ಇಮೋಷ್ನಲ್ ಆದರು. ಕೌಶಿ ಅಂತೂ ಗೊತ್ತೇ ಮಾಡಲಿಲ್ಲ, ಮನಸ್ಸಿನೊಳಗಡೆ ಬಚ್ಚಿಟ್ಕೋತಾ ಇದ್ಲು ದುಃಖನೆಲ್ಲ. ಹೊರಡಬೇಕಿದ್ರೆ ಯಾವಾಗಲೂ ಅಷ್ಟೇ ಈ ಥರ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಬೇಕು. ಗಂಡ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಅನ್ಬೇಕಿದ್ರೆ ಸ್ವಲ್ಪ ಹೆಣ್ಮಕ್ಳು ಕಣ್ಣೀರು ಹಾಕದೆ ಕಳಿಸಿದ್ರೆ ಅವ್ರಿಗೆ ತುಂಬ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಅದೊಂದು ಗಟ್ಟಿಯಾಗಿ ಅವಳು ಮನಸ್ಸಿನೊಳಗಡೆ ಹಾಕ್ಕೊಂಡಿದ್ದು, ನಗ್ತಾನೆ ಕಳಿಸ್ಕೊಟ್ಲು.
ಸೊ ಇವಾಗ ಫೈನಲ್ ಆಗಿ ಹೊರಟಿದ್ದೀವಿ. ನನಗೆ ಮಾತ್ರ ತುಂಬ ಬೇಜಾರಾಗ್ತಾ ಇತ್ತು. ಇದೊಂದು ಒಂಥರ ಏನಂತ ಹೇಳಿದರೆ ತಡ್ಕೊಳಕ್ಕಾಗಲ್ಲ, ಬಟ್ ತೋರಿಸ್ಕೊಳ್ಳೋದಕ್ಕಾಗಲ್ಲ. ಅಳೋದಕ್ಕೂ ಅಲ್ಲ, ಅಳದೇ ಇರೋದಕ್ಕೆ ಅಲ್ಲ, ಆ ಥರ ಇರುತ್ತೆ ಈ ಒಂದು ಸಿಚುವೇಶನ್ ಅಂತ ಹೇಳ್ಬೋದು. ಎಲ್ಲರೂ ಇದ್ದಾರೆ ಅವಳಿಗೆ, ಏನೋ ಅವಳಿಗೆ ಪ್ರೀತಿಗೇನು ಕಮ್ಮಿ ಇಲ್ಲ, ಎಲ್ಲರೂ ತುಂಬಾ ಪ್ರೀತಿ ಮಾಡ್ತಾರೆ ಅವಳನ್ನು. ಹಾಗೆ ಇನ್ನೂ ಸ್ವಲ್ಪ ದಿನ ನಮ್ಮನೆಗೆ ನಾನು ಕರ್ಕೊಂಡು ಬರ್ತೀನಿ ಅವಳನ್ನು. ನಮ್ಮನೆಯಲ್ಲೇ ನನ್ನ ಜೊತೆಗೆ ಇರ್ತಾಳೆ. ನನ್ನ ಮಗಳಿಗಂತೂ ತುಂಬ ಬೇಜಾರು, ಮಾವ ಹೋಗ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಒಬ್ರಿಗೊಬ್ರು ಸಮಾಧಾನ ಮಾಡ್ತಾ ಖುಷಿಯಿಂದನೇ ಕಲಿಸ್ಕೊಟ್ವಿ ಅಂತಲೇ ಹೇಳ್ಬೋದು. ನಾವು ಏರ್ಪೋರ್ಟಿಗೆ ಹೋಗಿಬಿಟ್ಟು ಡ್ರಾಪ್ ಮಾಡಿ ಅಲ್ಲಿ ಅವನ್ನ ವಾಪಸ್ ಮನೆಗೆ ಬರಬೇಕಿದ್ರೆ 7:15 ಆಗಿದೆ. ಹಾಗೆ ಹೋಗ್ತಾ ಇರುವಾಗ ನನ್ನ ತಮ್ಮನೇ ಡ್ರೈವಿಂಗ್ ಮಾಡಿಕೊಂಡು ಹೋದ. ಬರಬೇಕಿದ್ರೆ ನನ್ನ ಮಗ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಏರ್ಪೋರ್ಟಲ್ಲಿ ಬಿಟ್ಟು ಅಲ್ಲಿ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ, ಅಂದರೆ ಜಾಸ್ತಿ ಟೈಮ್ ಇಲ್ಲ ಅಲ್ಲಿ. ಹಾಗೆ ಸ್ವಲ್ಪ ಬೇಜಾರು ಕೂಡ ಆಗತ್ತಲ್ವಾ ಮನಸ್ಸಿಗೆ ಅಂತ ಅಂದ್ಬಿಟ್ಟು ಅಲ್ಲೇ ಬಿಟ್ಟು, ನೀವು ಹೋಗಿ ಹೋಗಿ ಅಂತಲೇ ಹೇಳಿದೆ ನಮಗೆ ಅವನು. ವಾಪಸ್ ಅಲ್ಲಿಂದ ಹೊರಟು ಇವಾಗ ಏರ್ಪೋರ್ಟ್ ಬಿಟ್ಟು ಮನೆಗೆ ಬರ್ತಾ ಇದ್ದೀವಿ. ನಮ್ಮವರನ್ನು ಗಲ್ಫಿಗೆ ಕಳಿಸ್ಬೇಕಿದ್ರೆ ಎಷ್ಟು ಭಾರ ಇರುತ್ತೆ ಗೊತ್ತಾ ಮನಸ್ಸು. ಒಂದು ಭಾರವಾದ ಮನಸ್ಸಿಂದನೇ ಏರ್ಪೋರ್ಟ್ ಬಿಟ್ಟು ವಾಪಸ್ ಬರುವಂಥದ್ದು. ಅದು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ, ಈ ಥರ ನಮ್ಮವರನ್ನು ಕಲಿಸಿ ಬರಬೇಕಿದ್ರೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಆ ಒಂದು ಮೂಮೆಂಟನ್ನ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಜೀವನ ಅಂದರೆ ಇಷ್ಟೇ, ಎಲ್ಲದಕ್ಕೂ ರೆಡಿಯಾಗಿರಬೇಕಾಗತ್ತೆ. ಹಾಗೆ ಬರ್ತಾ ಚಾಟ್ಸ್ ತಿಂದ್ವಿ, ಹಾಗೆ ಮನೆಗೆ ಕೂಡ ಪಾರ್ಸೆಲ್ ಕೂಡ ಸ್ವಲ್ಪ ತೊಗೊಂಡ್ವಿ. ಚಿಕ್ಕ ವ್ಲಾಗ್ ಇದು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.